ನಮಸ್ಕಾರ ವೀಕ್ಷಕರೇ, ಅನಂತ ಸ್ವಾದ ಚಾನೆಲ್ಗೆ ಸ್ವಾಗತ. 1 ಕಪ್ ಬಟಾಣಿಯಿಂದ ರುಚಿಕರವಾದ ಸ್ನ್ಯಾಕ್ಸನ್ನು ಮಾಡೋದು ಹೇಗೆ ಅಂತ ನೋಡೋಣ. ಗೆಸ್ಟ್ ಬಂದಾಗ ಅಥವಾ ಸಾಯಂಕಾಲದ ಟೀ ಕಾಫಿಗೆ ಇದು ತುಂಬಾ ರುಚಿಯಾಗಿರುತ್ತದೆ. ಬನ್ನಿ, ಮೊದಲು ಒಂದು ಪಾತ್ರೆಗೆ 1 ಕಪ್ ಮೈದಾ ಹಿಟ್ಟು, ಕೊಲಂಜಿ 1 ಸ್ಪೂನ್, ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಮೊದಲು ಇದನ್ನು ಹಾಗೆಯೇ ಕಲಿಸ್ಕೊಳ್ಳಿ. ನಂತರ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾದ ಸ್ಟಿಫ್ ಆದ ಡೌನ ರೆಡಿ ಮಾಡ್ಕೊಳ್ಳಿ. ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ನಂತರ ಇದನ್ನು ಮುಚ್ಚಿ ಇದನ್ನು 20 ನಿಮಿಷ ಹಾಗೆಯೇ ಇದನ್ನು ನೆನೆಯಲು ಬಿಡಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ 5 ರಿಂದ 6 ಹಸಿಮೆಣಸಿನಕಾಯಿ, 1 ಕಪ್ ಫ್ರೋಝನ್ ಬಟಾಣಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ತರಿಯಾಗಿ ರುಬ್ಬಿಕೊಳ್ಳಬೇಕು. ಈ ಥರ ತರಿಯಾಗಿರಬೇಕು. ನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕಿ 2 ನಿಮಿಷ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಅದರ ಸ್ವಲ್ಪ ಹಸಿ ವಾಸನೆ ಹೋಗಲು ಸ್ವಲ್ಪ ಫ್ರೈ ಮಾಡಿ. ನಂತರ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಜೀರಾ ಪುಡಿ 1 ಅರ್ಧ ಚಮಚ, ಸ್ವಲ್ಪ ಉಪ್ಪು, ಇಲ್ಲಿ ನೀವು ಬೇಕಾದರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕೋಬಹುದು. ನಾನು ಹಾಕ್ಕೊಂಡಿಲ್ಲ, ನೀವು ಬೇಕಿದ್ರೆ ಹಾಕೋಬಹುದು. ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ 1-2 ನಿಮಿಷ ಹುರಿಯಿರಿ. ನಿಮಗೆ ಹಿಟ್ಟಿನಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದರೆ ಮತ್ತೆ 1 ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಇದು ಬೈಂಡಿಂಗಿಗೆ ಅಷ್ಟೇ ಹಾಕಿ ಇದನ್ನು 1 ನಿಮಿಷ 2 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ಈಗ ರೆಡಿಯಾಗಿದೆ. ಇದನ್ನು ಆರಲು ಬಿಡಬೇಕು. ಈಗ 20 ನಿಮಿಷ ಆಗಿದೆ. ಇದನ್ನು ಸ್ವಲ್ಪ ನಾದ್ಕೊಂಡು ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಎಲ್ಲ ರೆಡಿ ಮಾಡಿ ಹೀಗೆ ಇಟ್ಕೋಬೇಕು. ನಂತರ ಈಗ ಆರಿದ ಈ ಸ್ಟಫಿಂಗನ್ನು ಈ ಥರ ಉಂಡೆ ಮಾಡಿ ಮತ್ತೆ ಇಟ್ಕೊಳ್ಳಿ. ಈಗ ಉಂಡೆನ ತೆಗೆದುಕೊಂಡು ಸ್ವಲ್ಪ ಲಟ್ಟಿಸಿ ಅದರ ಒಳಗೆ ಬಟಾಣಿಯ ಸ್ಟಫಿಂಗನ್ನು ಈ ಥರ ಫೋಲ್ಡ್ ಮಾಡಿ ನಂತರ ಸ್ವಲ್ಪ ಲಟ್ಟಿಸ್ಕೋಬೇಕು. ಎಲ್ಲ ಉಂಡೆಗಳನ್ನ ಮಾಡಿ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಎಣ್ಣೆ ಬಿಸಿಗಿಟ್ಕೊಂಡು ಕಾದ ಮೇಲೆ ಒಂದೊಂದನ್ನೇ ಎಣ್ಣೆಯಲ್ಲಿ ಹಾಕಿ ಕಾಯಿಸಬೇಕು. 2 ಬದಿ ಗೋಲ್ಡನ್ ಬಣ್ಣ ಬರುವವರೆಗೂ, ಕ್ರಿಸ್ಪಿ ಆಗುವವರೆಗೂ ಮಂದ ಉರಿಯಲ್ಲೇ ಇದನ್ನು ಕಾಯಿಸಬೇಕು. ವೀಕ್ಷಕರೇ, ಈ ಬಟಾಣಿ ಕಚೋರಿ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ನೋಡಿ, ಈಗ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ರುಚಿಯಾದ ರೆಸಿಪಿಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.